ಹಲೋ ಎವ್ರಿವನ್. 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 10 ಸೆಂಟಿಮೀಟರ್ ಆಗಿದೆ. ಅದರ ಘನಫಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಿಲಿಂಡರ್ನ ಪಾದದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಯಾಕಂದ್ರೆ ಇಲ್ಲಿ ಸಿಲಿಂಡರ್ನ ಪಾದ ಹೇಗಿದೆ ಮಕ್ಕಳೇ, ವೃತ್ತಾಕಾರವಾಗಿದೆ. ಸೊ ವೃತ್ತದ ವಿಸ್ತೀರ್ಣ ಏನ್ ಹೇಳಿ, ಪೈ ಆರ್ ಸ್ಕ್ವೇರ್ ಆಯ್ತು. ಸೊ ಹಾಗಾಗಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 38.5 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ ಸಿಲಿಂಡರ್ ನ ಎತ್ತರವನ್ನ ಕೊಟ್ಟಿದ್ದಾರೆ, ಎಚ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಈಗ ನಾವು ಇದರ ಘನಫಲವನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಸಿಲಿಂಡರ್ ನ ಘನಫಲದ ಸೂತ್ರ ಏನ್ ಹೇಳಿ, ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಸೊ ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ ಮೌಲ್ಯವನ್ನ ಈ ಸೂತ್ರದಲ್ಲಿ ಹಾಕಿದಾಗ ಪೈ ಆರ್ ಸ್ಕ್ವೇರ್ ಏನ್ ಹೇಳಿ, ಸಿಲಿಂಡರ್ ನ ಪಾದದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್ ಗುಣಿಸು ಎಚ್ 10 ಸೆಂಟಿಮೀಟರ್. ಸೊ ಇದನ್ನ ಗುಣಿಸಿದಾಗ 385 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಯಾವಾಗ್ಲೂ ಇಲ್ಲಿ ಘನಫಲ ಅಂದ್ರೆ ಏನ್ ಹೇಳಿ, 3 ಆಯಾಮಗಳನ್ನ ಹೊಂದಿರುತ್ತೆ. ಓಕೆ, ಸೊ 3 ಡೈಮೆನ್ಷನಲ್ ಆಬ್ಜೆಕ್ಟ್. ಸೊ ಹಾಗಾಗಿ ಇಲ್ಲಿ ಸಿಲಿಂಡರ್ ನ ಘನಫಲ ಏನ್ ಬಂದಿದೆ ಮಕ್ಕಳೇ, 385 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಥ್ಯಾಂಕ್ ಯು.